ಲಿಂಗದಹಳ್ಳಿ ಅಂಚೆ ಕಚೇರಿಯ ನಿವೃತ್ತ ಅಂಚೆ ಪಾಲಕರಿಗೆ ಬೀಳ್ಕೊಡುಗೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ಸರ್ಕಾರಿ ನೌಕರರಿಗೆ ಅವರು ಕೆಲಸಕ್ಕೆ ಸೇರುವ ದಿನದಂದೇ ನಿವೃತ್ತಿಯ ದಿನವು ನಿಗದಿಯಾಗಿರುವುದರಿಂದ ಅಧಿಕಾರದ ಅವಧಿಯಲ್ಲಿ ನಾವು ನೀಡುವ ಸೇವೆಯನ್ನು ನಿಯತ್ತಿನಿಂದ ಮಾಡಿದ್ದೇ ಆದರೆ ನಿವೃತ್ತಿಯಾದ ನಂತರದ ಜೀವಿತದ ಅಂತ್ಯದವರೆಗೂ ಗೌರವ ನೆಮ್ಮದಿಯಿಂದ ಸಾರ್ಥಕ ಜೀವನ ನಡೆಸಬಹುದಾಗಿದೆ ಎಂದು ಲಿಂಗದಹಳ್ಳಿ ಅಂಚೆ ಪಾಲಕರ ಸೇವೆ ಸಲ್ಲಿಸಿ ನಿವೃತ್ತರಾದ ಟಿ ನಾರಾಯಣ ನಾಯ್ಕ ಹೇಳಿದರು. ಲಿಂಗದಹಳ್ಳಿ ಹೋಬಳಿ ಗ್ರಾಮೀಣ ಅಂಚೆ ನೌಕರರು ಮತ್ತು ಗ್ರಾಮಸ್ಥರುಗಳು ಲಿಂಗದಹಳ್ಳಿ ಅಂಚೆ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಅಂಚೆ ಪಾಲಕ ನಾರಾಯಣ ನಾಯ್ಕರು, ತಮ್ಮ ವಿದ್ಯಾಭ್ಯಾಸದ ನಂತರ ಸಿಕ್ಕಿದ್ದ ರಾಜ್ಯ ಸರ್ಕಾರಿ ಶಿಕ್ಷಕ ವೃತ್ತಿಯನ್ನು ತ್ಯಜಿಸಿ ಕೇಂದ್ರ ಸರ್ಕಾರದ ಅಂಚೆ ಇಲಾಖಾ ನೌಕರಿಯನ್ನು ಆಯ್ಕೆ ಮಾಡಿಕೊಂಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಮತ್ತು ಬಯಲು ಸೀಮೆಯ ವ್ಯಾಪ್ತಿಯ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಕೆಲಸ ನಿರ್ವಹಿಸಿರುವುದು ತಮಗೆ ತೃಪ್ತಿ ತಂದಿದ್ದು, ಕೊನೆಗೆ ಲಿಂಗದಹಳ್ಳಿ ಅಂಚೆ ಪಾಲಕರಾಗಿ ನಿವೃತ್ತಿ ಹೊಂದಿದ್ದು, ಲಿಂಗದಹಳ್ಳಿ ಹೋಬಳಿಯ ಎಲ್ಲ ಅಂಚೆ ಸಹೋದ್ಯೋಗಿಗಳು ತಮ್ಮ ಕುಟುಂಬಸ್ಥರಂತೆ ಸೌಹಾರ್ದಯುತವಾಗಿ ಕಾರ್ಯನಿರ್ವಹಿಸಿದ್ದೇವೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಅಂಚೆ ಕಚೇರಿಗೆ ನೂತನ ಅಂಚೆ ಪಾಲಕರಾಗಿ ಅಧಿಕಾರ ವಹಿಸಿಕೊಂಡ ಚಂದ್ರನಾಯಕ್ರವರನ್ನು ಲಿಂಗದಹಳ್ಳಿ ಹೋಬಳಿಯ ಅಂಚೆ ಇಲಾಖಾ ಸಿಬ್ಬಂದಿ ವರ್ಗದವರು ಸ್ವಾಗತಿಸಿದ ವೇಳೆ ಮಾತನಾಡಿದ ನೂತನ ಅಂಚೆ ಪಾಲಕರು, ಲಿಂಗದಹಳ್ಳಿ ಅಂಚೆ ಕಚೇರಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ನಾರಾಯಣ ನಾಯ್ಕರು ತಮ್ಮ ಗುರುಗಳಂತಿದ್ದು, ಅವರ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಪಡೆದುಕೊಂಡು ಅವರಂತೆಯೇ ಉತ್ತಮ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಲಿಂಗದಹಳ್ಳಿ ಅಂಚೆ ಕಚೇರಿಯ ಸಿಬ್ಬಂದಿ ವರ್ಗದವರಾದ ಬಸವಣ್ಣಪ್ಪ ಪಂಚಾಕ್ಷರಿ, ಹನುಮಂತಪ್ಪ ಆಡೂರು, ಮಹಂತಮ್ಮ, ಗ್ರಾಮೀಣ ಅಂಚೆ ಸಿಬ್ಬಂದಿಗಳಾದ ತ್ರಿಮೂರ್ತಿ, ಎಸ್ ಕೆಂಪಯ್ಯ, ಎಚ್ ಮಂಜುನಾಥ್, ವಿ ವಿನುತಾ, ಹನುಮಂತಪ್ಪ, ಪರಮೇಶ್ವರಪ್ಪ, ಶೇಖರಪ್ಪ, ವೀಣಾ ಮುಂತಾದವರು ಹಾಜರಿದ್ದು ನಿವೃತ್ತ ಅಂಚೆ ಪಾಲಕರಾದ ಟಿ ನಾರಾಯಣ ನಾಯ್ಕರವರಿಗೆ ಶಾಲು ಹೊದಿಸಿ ಕಿರು ಕಾಣಿಕೆ ನೀಡಿ ಸನ್ಮಾನಿಸಿದರು. ವರದಿ ಪ್ರದೀಪ್ ಎಚ್ಚಿ, ತರೀಕೆರೆ. ಸೆಟ್ಲ್ಮೆಂಟ್ ಮಾಡ್ಕೊಂಡು ಸೀಟ್ಗಳು ನನಗೆ ಕನ್ನಪುರ ಲಿಂಗದಹಳ್ಳಿ ಎರಡು ಪ್ಲೇಸ್ಗಳಿದ್ದವು. ಆಮೇಲೆ ಯಾರೋ ಒಬ್ಬರು ನಮ್ಮ ಫ್ರೆಂಡ್ಸ್ ಹೇಳಿದರು, ಈ ಥರ ಎಣ್ಣಪುರ ಲಿಂಗದಹಳ್ಳಿ ಐತಿ, ಏನೋ ಸುಮ್ಮನೆ ಇದೆ ಮನೇಲಿ ಕುತ್ಕೊಂಡು ಏನು ಬಿಡ್ತಾ ಇದ್ದೀನಿ ಅಂತ ಅಂದರು. ಆಮೇಲೆ ಲಿಂಗದಹಳ್ಳಿ ಚೆನ್ನಾಗೈತಿ, ಬಿ ಕ್ಲಾಸ್ ಆಫೀಸು ಎಲ್ಲ ಕೆಲಸ ಕಲಿಬೋದು ಅಂತ ವಿಷಯ ಜ್ಞಾನ ನಮಗೆಲ್ಲ ಮಾರ್ಗದರ್ಶನ. ಮತ್ತೆ ರಿಟೈರ್ಡ್ ಆದ್ಮೇಲೆ ಸರ್ ನೀವು ನಮಗೆ ನಿಮ್ಮ ಜ್ಞಾನ ಮತ್ತೆ ಇದನ್ನ ನೀವು ಹೇಳ್ತಿರ್ಬೇಕು. ಏನಾದರೂ ಒಂದು ಕೇಳ್ತಿರ್ಬೇಕಾದ್ರೆ ಖಂಡಿತ ನೀವು ನಮಗೆ ಗೈಡ್ ಮಾಡ್ಬೇಕಂತ ನಾನು ಕೇಳ್ಕೊಂಡು, ಮತ್ತೆ ನಿಮ್ಮ ನಿವೃತ್ತ ಜೀವನ ತುಂಬಾ ಸುಖಕರವಾಗಿರಲಿ, ನೀವು ಅನ್ಕೊಂಡಿದ್ದೆಲ್ಲ ಮುಂದೆ ಆಗಲಿ ಅಂತ ಹೇಳ್ಕೊಂಡು ಅದೇವರನ್ನು ತುಂಬ ಧೈರ್ಯಕ್ಕೆ ಆಗಿತ್ತು. ಬಟ್ ಟ್ರೈನಿಂಗ್ ಎಲ್ಲ ಸಿಕ್ಕಿ ನಾನು ಬಂದಿದ್ದು 96 ಅಲ್ಲಿಗೆ ಬಂದು ಇದು 13ನೇ ಆಫೀಸು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಆಲ್ದೂರು, ನಂತರ ಚಿಕ್ಕಮಗಳೂರು, ಅಲ್ಲಿ ಇಲ್ಲಿ ಎಲ್ಲದೂ ಮಾಡಿ ಸೇವೆ ಎಲ್ಲ ಮಾಡಿ ಇದರಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲ ರೀತಿಯಾದ ಸಪೋರ್ಟನ್ನು ಮಾಡ್ಕೊಂಡು ಎಲ್ಲರಿಗೂ ಸಹಕಾರ ಕೊಟ್ಕೊಂಡು ಈ ಥರ ಅಲ್ಲ, ಈ ಥರ ಮಾಡ್ಕೊಂಡು ಹೋಗೋಕ್ಕೆ ಮುಂದೆ ನಿಮ್ಮ ಕೆಲಸಕ್ಕೆ ಮುಂದೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಕಷ್ಟ ಸುಖಗಳಿಗೂ ಭಾಗಿಯಾಗಿ